ನಿಮ್ಮ ಕಂದನ ಮೊದಲ ನಗು, ಮೊದಲ ತೊದಲ ನುಡಿ, ಮೊದಲ ಹೆಜ್ಜೆ, ಅಮ್ಮನ ಮೊದಲ ಕೈತುತ್ತು. ಸದೃಢ ಹಾಗೂ ಆರೋಗ್ಯಕರ ಬೆಳವಣಿಗೆಗಾಗಿ ಪಾರಂಪರಿಕ ಪದ್ಧತಿಯಲ್ಲಿ ತಯಾರಾದ ಪೌಷ್ಟಿಕ ಆಹಾರ ಮಿಲೆಕ್ಸ್ ಮದರ್ ರೂಟ್. ಮೂಳೆಗಳ ಹಾಗೂ ಮೆದುಳಿನ ಬೆಳವಣಿಗೆಗೆ ಪೂರಕ ಮಿಲೆಕ್ಸ್ ಮದರ್ ರೂಟ್. ತಾಯಿಯ ಪ್ರೀತಿಯಷ್ಟೇ ಪರಿಶುದ್ಧ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ಮಗ.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಟ್ಯಾರಿಫ್ ಗುಂಗಲ್ಲಿರುವ ಅಮೆರಿಕದ ಟ್ರಂಪ್ ಅಣ್ಣನಿಗೆ ಬುದ್ಧಿ ಕಲಿಸೋಕೆ ಬ್ರಿಕ್ಸ್ ಕೂಟ ಪ್ರೊಆಕ್ಟಿವ್ ಆಗಿರೋ ರೀತಿ ಕಾಣಿಸ್ತಾ ಇದೆ. ಯಾಕಂದ್ರೆ ರಷ್ಯಾದಿಂದ ತೈಲ ಖರೀದಿ ಮಾಡ್ತಿದ್ದಾರೆ ಅಂತ ಹೇಳಿ ಭಾರತದ ಮೇಲೆ ಅಮೆರಿಕ ಹೆಚ್ಚುವರಿ ಟ್ಯಾರಿಫ್ ಅನೌನ್ಸ್ ಮಾಡಿದ ಬೆನ್ನಲ್ಲೇ ಬ್ರಿಕ್ಸ್ ಲೀಡರ್ಗಳು ಒಬ್ಬರಾದ ಮೇಲೊಬ್ರು ಮೇಲಿಂದ ಮೇಲೆ ಹೈ ಲೆವೆಲ್ ಮೀಟಿಂಗ್ ಮಾಡಿ ಅಮೆರಿಕಗೆ ನರ್ವಸ್ನೆಸ್ ಕಾರಣ ಆಗ್ತಿದ್ದಾರೆ. ಜಸ್ಟ್ ಕೆಲ ದಿನಗಳ ಹಿಂದಷ್ಟೇ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಾಲ್ ರಷ್ಯಾಗೆ ಭೇಟಿ ಕೊಟ್ಟು ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ರನ್ನ ಮೀಟ್ ಮಾಡಿ ಬಂದಿದ್ರು. ಇದಾದ ಬೆನ್ನಲ್ಲೇ ಈಗ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ರಷ್ಯಾ ಭೇಟಿಗೆ ಸಜ್ಜಾಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇದೇ ಆಗಸ್ಟ್ 18ರಿಂದ 21ನೇ ತಾರೀಕಿನವರೆಗೆ ಜೈಶಂಕರ್ ರಷ್ಯಾದಲ್ಲಿರ್ತಾರೆ. ಈ ಭೇಟಿ ವೇಳೆ ಜೈಶಂಕರ್ ರಷ್ಯಾದ ವಿದೇಶಾಂಗ ಮಂತ್ರಿ ಸೆರ್ಗಿ ಲವ್ರೋವ್ರನ್ನ ಮೀಟ್ ಆಗಿ ಮಾತುಕತೆ ನಡೆಸ್ತಾರೆ. ಎರಡು ರಾಷ್ಟ್ರಗಳ ದ್ವಿಪಕ್ಷೀಯ ವಿಚಾರಗಳು, ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ, ಒಪ್ಪಂದಗಳಲ್ಲಿ ಒಬ್ರಿಗೊಬ್ರು ಸಹಕಾರ ಕೊಡೋ ಬಗ್ಗೆ ಕೂಡ ಮಾತುಕತೆ ನಡೆಯುತ್ತೆ ಅಂತ ರಷ್ಯಾ ವಿದೇಶಾಂಗ ಇಲಾಖೆ ಮಾಹಿತಿ ಕೊಟ್ಟಿದೆ. ಆದರೆ ಇದು ರಷ್ಯಾ ಕಥೆಯಾದ್ರೆ ಇನ್ನೊಂದು ಕಡೆ ಮತ್ತೊಂದು ಬೆಳವಣಿಗೆಯಾಗಿದೆ. ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಮುಂದಿನ ವಾರವೇ ಭಾರತಕ್ಕೆ ಬರ್ತಾ ಇದ್ದಾರೆ. ಭಾರತಕ್ಕೆ ಬಂದು ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರನ್ನ ಮೀಟ್ ಆಗಿ ಮಾತುಕತೆ ನಡೆಸ್ತಾರೆ. ಎರಡೂ ರಾಷ್ಟ್ರಗಳ ಗಡಿ ಸಮಸ್ಯೆ ಕುರಿತು ನಡೀತಾ ಇರೋ ಮಾತುಕತೆಗೆ ಇವರಿಬ್ಬರೇ ಸ್ಪೆಷಲ್ ಪ್ರತಿನಿಧಿಗಳು ಆಕ್ಚುಲಿ. ಹೀಗಾಗಿ ಈ ಹೊಸ ಭೇಟಿ ವೇಳೆ ಕೂಡ ಗಡಿ ಸಮಸ್ಯೆ ಸರಿ ಮಾಡೋ ಬಗ್ಗೆ ಡೀಪ್ ಆಗಿ ಡಿಸ್ಕಷನ್ ನಡೆಯುತ್ತೆ. ಆದರೆ ಭಾರತ ಅಮೆರಿಕ ನಡುವೆ ಟ್ಯಾರಿಫ್ ವಿಚಾರವಾಗಿ ಉದ್ವಿಗ್ನತೆ ಹೆಚ್ಚಾಗ್ತಿರೋ ನಡುವೆ ಇದು ಸಾಕಷ್ಟು ಮಹತ್ವ ಪಡ್ಕೊಳ್ತಾ ಇದೆ. ಚೀನಾ ಮತ್ತು ಭಾರತ ಹತ್ತಿರವಾಗ್ತಿರೋದು, ಪದೇ ಪದೇ ರಷ್ಯಾ ಭೇಟಿ ಆಗ್ತಿರೋದು, ಬ್ರೆಜಿಲ್ನ ಲುಲ್ಲಾ ಡ ಸಿಲ್ವಾ ಚೀನಾಗೆ ಭಾರತಕ್ಕೆ ಪದೇ ಪದೇ ಕಾಲ್ ಮಾಡ್ತಿರೋದು, ಮತ್ತೊಂದು ಕಡೆ ಮೋದಿ ಕೂಡ ಈ ತಿಂಗಳ ಎಂಡಲ್ಲಿ ಚೀನಾಗೆ ಹೋಗಿ 2 ದಿನ ಅಲ್ಲೇ ಉಳಿತಾ ಇರೋದು, ಎಲ್ಲವೂ ಕೂಡ ಟ್ರಂಪ್ ಟ್ಯಾರಿಫ್ಗೆ ಮಾಮೂಲಿ ರಿಯಾಕ್ಷನ್ ಇರುತ್ತಿತ್ತು. ಓಕೆ, ಎಂಗೇಜ್ಮೆಂಟ್ ಇದ್ದೇ ಇರುತ್ತೆ ಎಲ್ಲ ರಾಷ್ಟ್ರಗಳ ನಡುವೆ, ಸ್ವಲ್ಪ ಜಾಸ್ತಿ ಇನ್ನೊಂಚೂರು ಜಾಸ್ತಿ ಆದಂಗೆ ಕಾಣಿಸ್ತಾ ಇದೆ ಈ ಎಲ್ಲ ಎಂಗೇಜ್ಮೆಂಟ್ಸ್. ಏನೋ ನೇತ್ರಾವತಿ ಫೈಲ್ಸ್ ಕೇಸ್ನಲ್ಲಿ ಹೊಸ ಬೆಳವಣಿಗೆಯಾಗಿದೆ. ದೂರುದಾರ 16 ಶವ ಹೂತಿದ್ದೇನೆ ಅಂತ ಹೇಳ್ತಾ ಇದ್ದ 13ನೇ ಸ್ಪಾಟ್ನಲ್ಲಿ 2ನೇ ದಿನ ಕೂಡ SIT ಗುಂಡಿಯನ್ನ ತೋಡ್ತಾನೆ ಹೋಗಿದೆ. 10 ಅಡಿ ಆಯಿತು, 18 ಅಡಿ ಆಯಿತು, 20 ಅಡಿ ಆಯಿತು. ಈಗ 32 ಅಡಿ ಆಳ, 25 ಅಡಿ ಉದ್ದದ ಗುಂಡಿಯನ್ನ ತೆಗೆದರೂ ಕೂಡ ಏನೂ ಸಿಕ್ಕಿಲ್ಲ. 2 JCB ಯಂತ್ರಗಳು ನಿರಂತರವಾಗಿ ಅಗದರೂ ಕೂಡ ಏನೂ ಪತ್ತೆಯಾಗಿಲ್ಲ. ಅನಾಮಿಕ ದೂರುದಾರ ಸ್ಥಳದಲ್ಲೇ ನಿಂತು ಇಲ್ಲೇ ಹೂತಿದ್ದೇನೆ, ಇನ್ನೂ ತೋಡಿ ಅಂತ ತೋರಿಸಿ ಅಷ್ಟು ಆಳ ತೋಡಿದ್ದಾರೆ, ಆದರೂ ಸಿಕ್ಕಿಲ್ಲ. SIT ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಇದ್ರು. ಇದೇ ಕೇಸ್ಗೆ ಹೊಸ ಟ್ವಿಸ್ಟ್ ಅನ್ನೋ ಹಾಗೆ ಇನ್ನಿಬ್ಬರು ಬೆಳ್ತಂಗಡಿಯ SIT ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ. ಈಗ ನೇತ್ರಾವತಿ ಸ್ನಾನಘಟ್ಟದಲ್ಲಿ ನನ್ನ ಅಂಗಡಿ ಇತ್ತು, ಅಲ್ಲಿದ್ದ ವೇಳೆ ಇವರೆಲ್ಲ ಸೇರಿ ಹೂಳೋದನ್ನ ನಾವು ಕೂಡ ನೋಡಿದ್ದೀವಿ. 1ಕ್ಕಿಂತ ಹೆಚ್ಚು ಜನ ಸೇರಿ ಮೃತದೇಹಗಳನ್ನು ಹೂತು ಹಾಕೋದನ್ನು ನೋಡಿದ್ದೀವಿ ನಾವು. ಸಾಕ್ಷಿ ದೂರುದಾರ ತೋರಿಸಿದ 1ನೇ ಹಾಗೂ 13ನೇ ಸ್ಥಳದಲ್ಲಿ ಮೃತದೇಹ ಹೂತು ಹಾಕೋದನ್ನು ನಾವು ಕಣ್ಣಾರೆ ನೋಡಿದ್ದೇವೆ ಅಂಥೇಳಿ ಈಗ ಅವರು ಮುಂದೆ ಬಂದು SIT ಮುಂದೆ ಬಂದು ಹೇಳಿಕೆ ಕೊಟ್ಟಿದ್ದಾರೆ. ಇದೆಲ್ಲ ಒಂದು ಕಡೆ ಆಯಿತು. ಮತ್ತೊಂದು ಕಡೆ ನಿಧಾನಕ್ಕೆ ಈ ಆರೋಪಗಳನ್ನು ಮಾಡೋ ಮೂಲಕ ಒಂದು ಧಾರ್ಮಿಕ ಸ್ಥಳದ ಮರ್ಯಾದೆ ಕಳೆಯೋ ವ್ಯವಸ್ಥಿತ ಅಪಪ್ರಚಾರ ನಡೀತಾ ಇದೆ ಅಂತ ಹೇಳಿ ಆರೋಪಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಕೂಡ ಈಗ ಶುರುವಾಗಿದೆ. ಅಪಪ್ರಚಾರ, ಷಡ್ಯಂತ್ರ, ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಬೆಳಗಾವಿ, ಚಿಕ್ಕಮಗಳೂರು, ಹಾವೇರಿ, ಚಾಮರಾಜನಗರ, ಗದಗ, ಕಲಬುರಗಿ, ಮೈಸೂರು, ತುಮಕೂರು ಹಲವಾರು ಕಡೆ ಪ್ರತಿಭಟನೆಗಳು ಕೂಡ ಆಗಿವೆ. ಏನೋ ವಿಧಾನಮಂಡಲ ಅಧಿವೇಶನದಲ್ಲಿ 6 ವಿಧೇಯಕಗಳು ಧ್ವನಿಮತದ ಮೂಲಕ ಅಂಗೀಕಾರವಾಗಿವೆ. 2025ನೇ ಸಾಲಿನ ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ, ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ, ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣ ಅಭಿವೃದ್ಧಿ ಪ್ರಾಧಿಕಾರಗಳ ತಿದ್ದುಪಡಿ ವಿಧೇಯಕ ಸೇರಿದ ಹಾಗೆ 6 ವಿಧೇಯಕಗಳನ್ನ ಅಂಗೀಕರಿಸಲಾಗಿದೆ. ಏನೋ ಬೆಂಗಳೂರಲ್ಲಿ ವ್ಯಕ್ತಿಯೊಬ್ಬ ಹಾಡಹಗಲೇ ಲೇಡೀಸ್ PGಗೆ ನುಗ್ಗಿ ಮಾರಕಾಸ್ತ್ರ ತೋರಿಸಿ ದರೋಡೆ ಮಾಡಿದ್ದಾನೆ. ಜೊತೆಗೆ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಕೂಡ ಮಾಡಿರುವ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಜುಡಿಷಿಯಲ್ ಲೇಔಟ್ನ ಲೇಡೀಸ್ PGನಲ್ಲಿ ಈ ಘಟನೆಯಾಗಿದೆ.
ಸದ್ಯ ಈ ಕುರಿತು ಮಹಿಳೆ ಯಲಹಂಕ ಠಾಣೆಗೆ ದೂರು ಕೊಟ್ಟಿದ್ದು ಕೇಸ್ ದಾಖಲಿಸಿಕೊಂಡು ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಇತ್ತೀಚೆಗೆ ಬೆಂಗಳೂರಿನ ಸೋಲದೇವನಹಳ್ಳಿಯಲ್ಲಿ ಪಿಜಿ ಮಾಲೀಕನೇ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಎಸಗಿದ್ದ ಘಟನೆಯಾಗಿತ್ತು. ಅದರ ಬೆನ್ನಲ್ಲೇ ಈ ಘಟನೆ ಈಗ ಬೆಳಕಿಗೆ ಬರ್ತಾ ಇದೆ. ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ನಾಗರಿಕರಲ್ಲಿ ಆತಂಕ ಮನೆ ಮಾಡಿದೆ. ಬೆಂಗಳೂರಲ್ಲಿ ಮಹಿಳೆಯರ ಸೇಫ್ಟಿ ಬಗ್ಗೆ ಕಳವಳ ವ್ಯಕ್ತ ಆಗೋ ರೀತಿಯಾಗಿದೆ. ರಾಜ್ಯದಾದ್ಯಂತ ದೇಶಾದ್ಯಂತ ಇರೋ ಯುವ ಜನತೆ ಬಂದು ಕೆಲಸ ಮಾಡ್ತಾರೆ, ಮಹಿಳೆಯರು ಬಂದು ಕೆಲಸ ಮಾಡ್ತಾರೆ, ಬೇರೆ ಬೇರೆ ಖಾಸಗಿ ಕಂಪನಿಗಳಲ್ಲಿ ಶಿಫ್ಟ್ಗಳಲ್ಲಿ ಕೆಲಸ ಮಾಡ್ತಿರ್ತಾರೆ, ಪಿಜಿಗಳಲ್ಲಿ ಉಳ್ಕೊಂಡಿರ್ತಾರೆ. ಅವರ ಸೇಫ್ಟಿ ಏನು ಅನ್ನೋ ಆತಂಕ ಕಾಡ್ತಾ ಇದೆ. ಕರ್ನಾಟಕದಲ್ಲಿ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಹೊಸಕುಳಿ ಅನ್ನೋ ಕಡೆ ಅತಿ ಹೆಚ್ಚು 58 ಮಿಲಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆ ಕರ್ನಾಟಕದ ಕಲಬುರಗಿ, ಬೀದರ್, ವಿಜಯಪುರ, ಬೆಳಗಾವಿ, ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಭಾರಿ ಮಳೆ. ಬೆಂಗಳೂರು ಸೇರಿದಂತೆ ಕರ್ನಾಟಕದ ಉಳಿದ ಜಿಲ್ಲೆಗಳಲ್ಲಿ ಮೋಡ ಕವಿದಂತೆ ಸಾಧಾರಣ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಕರ್ನಾಟಕದಲ್ಲಿ ಬೀದಿ ನಾಯಿಗಳ ದಾಳಿಗಳಿಂದಾಗಿರೋ ಕಡಿತ ಮತ್ತು ಸಾವಿನ ಡೇಟಾ ಹೊರಬಿದ್ದಿದೆ. ಬರೀ 2025 ಜನವರಿಯಿಂದ ಆಗಸ್ಟ್ ತಿಂಗಳವರೆಗೆ ಬರೋಬ್ಬರಿ 2,86,000 ಜನ, ಅಂದ್ರೆ ನಿಯರ್ಲಿ 3 ಲಕ್ಷ ಜನ ಬೀದಿ ನಾಯಿ ಕಡಿತಕ್ಕೊಳಗಾಗಿದ್ದಾರೆ. ಇದರಲ್ಲಿ 26 ಜನ ರೇಬಿಸ್ಗೆ ಬಲಿಯಾಗಿದ್ದಾರೆ. ಇನ್ನು ಆಘಾತಕಾರಿ ಏನು ಅಂದ್ರೆ ಆಗಸ್ಟ್ 4ರಿಂದ 10ನೇ ತಾರೀಕಿನವರೆಗೆ ಬರೀ 6 ದಿನದಲ್ಲಿ 5,652 ಜನ ಬೀದಿ ನಾಯಿಗಳ ಕಡಿತಕ್ಕೊಳಗಾಗಿದ್ದಾರೆ. ರಾಜ್ಯದ ಸ್ಟೇಟ್ ಸರ್ವೆಲೆನ್ಸ್ ಯೂನಿಟ್ ಈ ಬಗ್ಗೆ ಮಾಹಿತಿ ಕೊಟ್ಟಿದೆ. ಈ ನಡುವೆ ಸುಪ್ರೀಂ ಕೋರ್ಟ್ ಬೀದಿ ನಾಯಿಗಳನ್ನೆಲ್ಲ ಖಾಲಿ ಮಾಡಬೇಕು, ಹಿಡಿ ಜೈಲಿಗೆ ಹಾಕಿ, ಅಂದ್ರೆ ಆಶ್ರಯ ತಾಣ ಅಂತ ಹೇಳಿದ್ದಾರೆ, ನಾಯಿ ಜೈಲ್ ಅಂತ ಅನ್ಕೊಳ್ಳಿ ನೀವು, ಜೈಲಿಗೆ ಹಾಕಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಆದೇಶ ಹೊರಡಿಸಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಸಿಜೆಐ ಗಮನಕ್ಕೆ ಒಂದಷ್ಟು ಜನ ತಗೊಂಡ್ಬಂದ್ರು. ಇದು ಸರಿಯಲ್ಲ ಹಾಗೆ ಈಗ ಅಂತ. ಸಿಜೆಐ ನೋಡ್ತೀನಿ, ಆದೇಶವನ್ನ ರಿವ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡ್ಬೇಕೇನ್ ಹೇಳ್ತಾರೆ ಈಗ ಅಂತ. ಲೋಕಸಭಾ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ನನಗೆ ಜೀವ ಬೆದರಿಕೆ ಇದೆ ಅಂತ ಪುಣೆಯ ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಹೇಳ್ಕೊಂಡಿದ್ದಾರೆ. ರಾಜಕೀಯದಲ್ಲಿನ ಇತ್ತೀಚಿನ ನನ್ನ ನಡೆಯಿಂದಾಗಿ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ವಿ.ಡಿ. ಸಾವರ್ಕರ್ ಮತ್ತು ಅವರ ಐಡಿಯಾಲಜಿಗಳನ್ನ ಫಾಲೋ ಮಾಡೋರು, ನಾಥುರಾಮ್ ಗೋಡ್ಸೆ ಫ್ಯಾಮಿಲಿ ಅವರು, ನೆಕ್ಸ್ಟ್ ಜನರೇಷನ್ ಅವರು, ಅವರಿಂದ ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ಕೊಂಡಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರ್ ಬಗ್ಗೆ ಮೀಡಿಯಾ ಬ್ರೀಫಿಂಗ್ ನಡೆಸಿದ್ದ ಭೂಸೇನೆಯ ಕರ್ನಲ್ ಸೋಫಿಯಾ ಕುರೇಶಿ ಮತ್ತು ವಾಯುಪಡೆಯ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ವಿವಾದಕ್ಕೀಡಾಗಿದ್ದಾರೆ. ಭಾರತೀಯ ಸೇನೆಯ 2 ಮಹಿಳಾ ಅಧಿಕಾರಿಗಳು ಮತ್ತು ನೌಕಾಪಡೆಯ ಕಮಾಂಡರ್ ಪ್ರೇರಣಾ ದೇವಸ್ಥಲಿ ಸೋನಿ ಚಾನೆಲ್ನಲ್ಲಿ ಪ್ರಸಾರ ಆಗೋ ಹಿಂದಿಯ ಕೌನ್ ಬನೇಗಾ ಕರೋಡ್ಪತಿ ಕೆಬಿಸಿನಲ್ಲಿ ಕಾಣಿಸ್ಕೊಳ್ತಾರೆ. ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಅತಿಥಿಗಳನ್ನಾಗಿ ಇವ್ರನ್ನ ಕೆಬಿಸಿಗೆ ಕರೆಸಲಾಗಿದೆ. ಈ ಎಪಿಸೋಡ್ ಆಗಸ್ಟ್ 15ರಿಂದ ಟೆಲಿಕಾಸ್ಟ್ ಆಗುತ್ತೆ. ಈಗ ಆಲ್ರೆಡಿ ಈ ಎಪಿಸೋಡ್ನ ಪ್ರೋಮೋ ಕೂಡ ರಿಲೀಸ್ ಆಗಿದ್ದು, ಇದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಭಾರಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸಶಸ್ತ್ರ ಪಡೆಗಳಿಗೆ ಅದರದ್ದೇ ಆದ ಪ್ರೋಟೋಕಾಲ್, ಘನತೆ, ಗೌರವ ಇರುತ್ತೆ. ಸೈನಿಕರನ್ನ ಈ ರೀತಿ ರಿಯಾಲಿಟಿ ಶೋಗೆ ಕರ್ಸ್ಕೊಂಡಿರೋ ತಪ್ಪು ಅಂತ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಪಕ್ಷಗಳು ಕೂಡ ಟೀಕಿಸ್ತಾ ಇದ್ದಾರೆ. ಆದ್ರೆ ಸಾಮಾನ್ಯವಾಗಿ ಹೀಗೆಲ್ಲ ಪರ್ಮಿಷನ್ ಇಲ್ಲದೆ ಬರಲ್ಲ. ಪರ್ಮಿಷನ್ ಕೇಳಿರ್ತಾರೆ, ಪರ್ಮಿಷನ್ ಕೊಟ್ಟಿದ್ದಕ್ಕೇನೆ ಹೋಗಿರ್ತಾರೆ. ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಆಗಿರೋದ್ರಿಂದ ಹೋಗ್ಲಿ, ಮಹಿಳಾ ಅಧಿಕಾರಿಗಳು ಹೋಗ್ಲಿ, ದೇಶದಲ್ಲಿರುವಂತಹ ಯುವ ಜನತೆಗೆ, ಯುವಕರಿಗೆ, ಮಹಿಳೆಯರಿಗೆ ಸ್ಫೂರ್ತಿ ಸಿಗಲಿ ಅಂತಾನೂ ಕಳಿಸ್ಕೊಡ್ತಾ ಇರ್ಬೋದು. ಸೇನೆನೇ ಕಳಿಸ್ಕೊಡ್ತಿರ್ಬೋದು. ಯಾಕಂದ್ರೆ ಆ ಲೆವೆಲ್ನ ಅಧಿಕಾರಿಗಳನ್ನ ಹಾಗೆ ಪರ್ಮಿಷನ್ ತಗೊಳ್ಳದೆ ಅವ್ರು ಹೋಗೋಕೆ ಚಾನ್ಸಸ್ ಇಲ್ಲ. ಸೇನೆಲ್ಲ ಆ ರೀತಿ ಅಲೋ ಮಾಡಲ್ಲ, ಅವ್ರು ಹೋಗೋದು ಕೂಡ ಇಲ್ಲ, ನಮಗೆ ಗೊತ್ತಿರೋ ಪ್ರಕಾರ. ನೋಡ್ಬೇಕೇನಾಗುತ್ತೆ ಅಂತ. ಏನು ಬೆಟ್ಟಿಂಗ್ ಆಪ್ ಗಳನ್ನ ಪ್ರಮೋಟ್ ಮಾಡಿದ್ದಾರೆ ಅಂತ ಹೇಳಿ ಸೆಲೆಬ್ರಿಟಿಗಳಿಗೆ ಒಬ್ಬರಾದ್ಮೇಲೆ ಒಬ್ಬರಿಗೆ ಗ್ರಾಚಾರ ಬಿಡ್ತಾ ಇದೆ. ಈಗ ಆನ್ಲೈನ್ ಬೆಟ್ಟಿಂಗ್ ಆಪ್ 1x ಬೆಟ್ಗೆ ಸಂಬಂಧಪಟ್ಟಂತೆ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಟೀಂ ಇಂಡಿಯಾ ಮಾಜಿ ಕ್ರಿಕೆಟಿಗ ಸುರೇಶ್ ರೈನಾ ಅವರಿಗೆ ಜಾರಿ ನಿರ್ದೇಶನಾಲಯ ಸಮನ್ಸ್ ಕೊಟ್ಟಿತ್ತು. ಸುರೇಶ್ ರೈನಾ ದಿಲ್ಲಿಯಲ್ಲಿರೋ ಇಡಿ ಆಫೀಸ್ಗೆ ಹಾಜರಾಗಿ ವಿಚಾರಣೆ ಫೇಸ್ ಮಾಡಿದ್ದಾರೆ. ನೀವು 1x ಬೆಟ್ ಆಪ್ ಅನ್ನ ಪ್ರಮೋಟ್ ಮಾಡಿದೀರಾ, ಇದರಲ್ಲಿ ನಿಮ್ಮ ಪಾತ್ರ ಏನು? ಭಾರತೀಯ ಕಾನೂನುಗಳ ಪ್ರಕಾರ 1x ಬೆಟ್ ಆಪ್ ಅನ್ನ ಅಕ್ರಮ ಅಂತ ಗುರುತಿಸಿರೋದ್ರ ಬಗ್ಗೆ ನಿಮಗೆ ಅರಿವಿತ್ತಾ ಇಲ್ವಾ ಅಂತೆಲ್ಲ ಪ್ರಶ್ನೆಗಳನ್ನ ಇಡಿ ಕೇಳಿದೆ. ಈ ಕೇಸ್ನಲ್ಲಿ ರೈನಾ ಅವರ ವಿರುದ್ಧ ಇಡಿ ತಗೊಳ್ಳೋ ಕ್ರಮಗಳ ಕುರಿತು ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕು. ಭಾರತದ ಷೇರುಪೇಟೆ ಗ್ರೀನ್ ನಲ್ಲಿ ಕೊನೆಗೊಂಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 304 ಪಾಯಿಂಟ್ಸ್ ಏರಿಕೆಯಾಗಿ 80,539ಕ್ಕೆ ತಲುಪಿದೆ. ನಿಫ್ಟಿ 131 ಪಾಯಿಂಟ್ಸ್ ಏರಿಕೆಯಾಗಿ 24,619ಕ್ಕೆ ರೀಚ್ ಆಗಿದೆ. ಜುಲೈ ತಿಂಗಳ ಚಿಲ್ಲರೆ ಹಣದುಬ್ಬರ ಕಳೆದ 8 ವರ್ಷಗಳಲ್ಲೇ ಕನಿಷ್ಠ ಮಟ್ಟಕ್ಕೆ ಇಳಿದಿದೆ. 1.55%ಗೆ ಇಳಿದಿದೆ. ಹೀಗಾಗಿ ಮಾರ್ಕೆಟ್ ಸ್ವಲ್ಪ ಪಿಕಪ್ ಆಗಿದೆ. ಇದರ ಜೊತೆಗೆ ಚೀನಾ ವಿಚಾರದಲ್ಲಿ ಮತ್ತೆ ಟ್ರಂಪ್ ಮೆತ್ತಗಾಗಿದ್ದಾರೆ. ನವೆಂಬರ್ 10ರವರೆಗೆ ಯಾವುದೇ ಟ್ಯಾರಿಫ್ ಇಲ್ಲ, ಅವರೊಟ್ಟಿಗೆ ಮಾತುಕತೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಜಾಗತಿಕವಾಗಿ ಕಚ್ಚಾ ತೈಲ ಬೆಲೆ ಕೂಡ ಕಮ್ಮಿ ಆಗಿದೆ. ಹಾಗೇನೆ ಆಗಸ್ಟ್ 15ಕ್ಕೆ ಟ್ರಂಪ್ ಮತ್ತು ಪುಟಿನ್ ನಡೆಸಲಿರೋ ಮಾತುಕತೆ ಏನಿದೆ ಅದು ಕರೆಕ್ಟ್ ಆಗಿ ಸಾಗಿದ್ರೆ ಟ್ರಂಪ್ ಭಾರತದ ಮೇಲಿನ ಟ್ಯಾರಿಫ್ ಕಮ್ಮಿ ಮಾಡಬಹುದು ಅಂತ ಹೂಡಿಕೆದಾರರು ಭರವಸೆ ಇಟ್ಕೊಂಡಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಮಾರ್ಕೆಟ್ ಗ್ರೀನ್ ನಲ್ಲಿ ಕೊನೆಯಾಗಿದೆ. ಇನ್ನು ಇಂಡಸ್ಇಂಡ್ ಬ್ಯಾಂಕ್, ಐಟಿಸಿ, ಅಲ್ಟ್ರಾಟೆಕ್ ಸಿಮೆಂಟ್,
ಟೆಕ್ ಮಹೀಂದ್ರ ಮತ್ತು ಟೈಟನ್ ಕಂಪನಿ ಷೇರುಗಳು ರೆಡ್ ನಲ್ಲಿದ್ವು. ಮಹೀಂದ್ರ ಅಂಡ್ ಮಹೀಂದ್ರ, ಕೋಟಕ್ ಮಹೀಂದ್ರ ಬ್ಯಾಂಕ್, ಪವರ್ ಗ್ರಿಡ್ ಕಾರ್ಪೊರೇಷನ್, ಟಾಟಾ ಮೋಟಾರ್ಸ್ ಮತ್ತು ಭಾರತಿ ಏರ್ಟೆಲ್ ಷೇರುಗಳು ಗ್ರೀನ್ ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 20 ಪೈಸೆ ಏರಿಕೆಯಾಗಿ $87.43 ಆಯಿತು. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $427 ಹೆಚ್ಚಾಗಿ $1,97,000 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $390 ಹೆಚ್ಚಾಗಿ $91,690 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ $1,962 ಹೆಚ್ಚಾಗಿ $1,15,275 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಏಳದಿಲ್ಲ, ಕಿರ್ಚಾಡಿಲ್ಲ, ಸುದ್ದಿನ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.